6ಕ್ಕೆ ಏರ್ಲಿಲ್ಲ 3ಕ್ಕೆ ಇಳಿಲಿಲ್ಲ ಅನ್ನೋ ಗಾದೆನ ಮೋಸ್ಟ್ಲಿ ನಮ್ಮನ್ನ ನೋಡೇ ಮಾಡಿರೋದು ಅಂತ ಅನ್ಸುತ್ತೆ. ನಮ್ಮನ್ನ ಅಂದ್ರೆ ಮಿಡಲ್ ಕ್ಲಾಸ್ ಅವ್ರನ್ನ. ಇವತ್ತು ನನ್ನ ಬಗ್ಗೆ ಮತ್ತೆ ನಿಮ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಅಂದ್ರೆ ಮಿಡಲ್ ಕ್ಲಾಸ್ ಬಗ್ಗೆ. ಈ ಮಿಡಲ್ ಕ್ಲಾಸ್ ನಲ್ಲಿ ಹುಟ್ಟಿರೋದು ಹೆಂಗಪ್ಪ ಅಂದ್ರೆ ಈ ಕಡೆ ವರನೂ ಅಲ್ಲ, ಈ ಕಡೆ ಶಾಪನೂ ಅಲ್ಲ. ನಮ್ ಮಿಡಲ್ ಕ್ಲಾಸ್ ಹುಡುಗರಿಗೆ ಅವ್ರವ್ರ ಮನೆ ಕಷ್ಟಗಳು ಬೇಗ ಅರ್ಥ ಆಗೋಗುತ್ತೆ. ನಮ್ ಬೇರೆ ಫ್ರೆಂಡ್ಸ್ ತರ ರೆಕ್ಕೆ ಪುಕ್ಕ ಇರೋ ಲಕ್ಷದ ಬೈಕ್ ತಗೊಳ್ಳೋದು ನಮಗೆ ಹಗಲಗಂಚೆ. ಅದಕ್ಕೆ ಎಷ್ಟೋ ವರ್ಷದಿಂದ ನಮ್ಮಪ್ಪ ಯೂಸ್ ಮಾಡ್ತಿರೋ ಹಳೆ ಸ್ಪ್ಲೆಂಡರ್ ಪ್ಲಸ್ ಸ್ಕೂಟರ್ನೇ ಓಡಿಸ್ಕೊಂಡು ನಿಂತಿರ್ತೀವಿ. ಮಿಡಲ್ ಕ್ಲಾಸ್ ಅವ್ರಿಗೆ ಈ ಗಾಡಿನೇ R15. ಹಾಲ್ ತರೋದಕ್ಕೂ ಅದೇ ಸ್ಕೂಟ್ರು, ದಿನಸಿ ತರೋದಕ್ಕೂ ಅದೇ ಸ್ಕೂಟ್ರು, ಊರ್ಗ್ ಹೋಗೋದಕ್ಕೂ ಅದೇ ಸ್ಕೂಟ್ರು, ಕೊನೆ ಕಾಲೇಜ್ಗೆ ಹೋಗೋದಕ್ಕೂ ಅದೇ ಸ್ಕೂಟ್ರು. ₹100 ಪೆಟ್ರೋಲ್ ಇದ್ರೆ ನಮಗ್ ನಾವೇ ರಾಜರು. ನಾವು ಪ್ರೇಯರ್ ಹಾಲ್ ಅಲ್ಲಿ ನಿಂತಿರೋದಕ್ಕಿಂತ ಫೀಸ್ ಕಟ್ಟಿಲ್ಲ ಅಂತ ಕಾರಿಡಾರ್ ಅಲ್ಲಿ ನಿಂತಿರೋದೇ ಜಾಸ್ತಿ. ಪಾಪ ನಮ್ಮ ಅಪ್ಪ ಅಮ್ಮದಿರ್ ತಾನೆ ಏನ್ ಮಾಡೋದಕ್ಕಾಗತ್ತೆ ಹೇಳಿ. ಲಕ್ಷಾಂತರ ರೂಪಾಯಿ ದುಡಿತಿರೋರಲ್ಲ, ಗೌರ್ಮೆಂಟ್ ಕೆಲಸದಲ್ಲಿ ಇರೋರಲ್ಲ, ಅಲ್ಲೋ ಇಲ್ಲೋ ದುಡ್ದಿರೋದ್ನ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರೋದ್ನ ಅಥವಾ ಯಾವ್ದೋ ಚೀಟಿ ಎತ್ತಿ ಅಥವಾ ಯಾವ್ದೋ ಒಂದು ಒಡವೆ ಇಟ್ಟು ಫೀಸ್ ಕಟ್ಟೋರು. ನಾವು ಕಾಲೇಜ್ ಸ್ಕೂಲಲ್ಲಿ ಟ್ರಿಪ್ ಹೋಗ್ಬೇಕು ಅಂತಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಮೋಸ್ಟ್ಲಿ ಒಂದು 6-7 ತಿಂಗಳಿಂದಾನೇ ಅಪ್ಲಿಕೇಶನ್ ಹಾಕೊಂಡು ಬಂದಿರ್ಬೇಕು. ನಮ್ಮ ಮನೆ ಒಡವೆಗಳೆಲ್ಲ ಮನೆ ಬೀರಲ್ಲಿ ಇರೋದಕ್ಕಿಂತ ಬ್ಯಾಂಕ್ ಲಾಕರ್ ಅಲ್ಲಿ ಗಿರಿವಿ ಅಂಗಡಿಯಲ್ಲಿ ಇಟ್ಟಿದ್ದೇ ಹೆಚ್ಚು. ಬ್ರಾಂಡೆಡ್ ಬಟ್ಟೆಗಳನ್ನ ಮಾಲಲ್ಲಿ ತಗೊಳ್ಳೋದಕ್ಕಿಂತ ನಾರ್ಮಲ್ ಅಂಗಡಿಯಲ್ಲಿ ತಗೊಳ್ಳೋದೇ ನಮಗ್ ಬ್ರ್ಯಾಂಡ್. ಅವ್ರ ಸಾಲ, ಅವ್ರ ಕಷ್ಟಗಳು, ಅವ್ರ ಮನೆ ಬಾಡಿಗೆ, ಸುಂಕ, ಇದೆಲ್ಲದ್ರ ಮಧ್ಯೆ ನಮ್ಮನ್ನ ಓದಿಸಿದಾರೆ, ಬೆಳೆಸಿದಾರೆ, ನಮ್ ಕಾಲ್ ಮೇಲೆ ನಾವೇ ನಿಂತ್ಕೊಳ್ಳೋ ತರ ಮಾಡಿದ್ದಾರೆ. ಅವ್ರಿಗೆ ನಾವ್ ಎಷ್ಟು ಋಣಿಯಾಗಿದ್ರು ಸಾಲಲ್ಲ. ನಂದು ಇನ್ನೂ ಒಂದ್ ಜನ್ಮ ಅಂತ ಇದ್ರೆ ನಾನು ಭಗವಂತನ ಹತ್ರ ಕೇಳ್ಕೊಳ್ಳೋದು ಒಂದೇ, ಇವ್ರನ್ನೇ ನನ್ನ ತಂದೆ ತಾಯಿಯಾಗಿ ಕೊಡು ಅಂತ.